ಗಿರೀಶಣ್ಣ ನಂಗೆ ಕೊಡಿ. ಹೌದು ಗಿರೀಶಣ್ಣ, ಅದು ಯಾವ್ದೇ ಒಂದು ಯಾರೇ ಒಬ್ರ ಹತ್ರನೂ ಅಷ್ಟೇನೆ, ಅದು ಒನ್ ವೇ ಆಗಿದ್ರೆ ಯಾವತ್ತೂ ಸ್ಟ್ರಾಂಗ್ ಆಗಿರಲ್ಲ. ಅದು ಎರಡು ಕಡೆಯಿಂದ ಸೇಮ್ ಫೀಲಿಂಗ್ಸು ಸೇಮ್ ಬಾಂಡಿಂಗ್ ಇದ್ರೆ ಮಾತ್ರ ಅದು ಸ್ಟ್ರಾಂಗ್ ಆಗುತ್ತೆ. ಫ್ರೆಂಡ್ಶಿಪ್ ಆದ್ರೂ ಅಷ್ಟೇ, ಯಾವುದೇ ಒಂದು ಸಂಬಂಧ ಆದ್ರೂ ಅಷ್ಟೆ. ಮಮ್ಮಿ ಟೀ ಕೊಟ್ಬಿಡು ಒಂಚೂರು. ಬಂದ್ಬಿಡು, ಅದೇನೋ ಅಂತಾರಲ್ಲ ನಿಮ್ಮ ಒಂದೊಂದು ಲೈವ್ 3 hours 4 hours ಇದೆ, ಎಲ್ಲಿ ಅಂತ ಹುಡುಕ್ಲಿ. ಸಿದ್ದು ನೀನ್ ಮೋಸ್ಟ್ಲಿ 4ನೇ ದಿನದ 5ನೇ ದಿನದ ಲೈವಲ್ಲ ಬಂದಿದ್ ನೀನು. 4ನೇ ಲೈವ್ ಅಥವಾ 5ನೇ ಲೈವಲ್ಲಿ ಬಂದಿರೋದು ನೀನು, ನಂಗೆ ನೆನಪೈತೆ. ಉಷಾ ಅಕ್ಕ ನಿನ್ನನ್ನ ಪರಿಚಯ ಮಾಡಿಸಿದ್ದೆ ನಂಗೆ ಸಿದ್ದು ಬ್ರೋ. ಗೊತ್ತು ಗಿರೀಶಣ್ಣ. ನೆನ್ನೆ ನಮ್ಮ ಡಾರ್ಲಿಂಗು ಕಟ್ಕೋತೀನಿ ಅಂದಿದ್ಲು, ಕ್ಲಿಪ್ನೇ 1 hour ಹಾಕಿದ್ದೀನಿ. ಹೌದಾ 1 hour ಹುಡುಕಿದ್ದೀನಿ. ಹುಡ್ಕಿದೀನಿ ಅಂತ. ಆಗಂದಿದ್ದು ಹುಡುಕ್ದ ಸಿಕ್ತಾ? ಅದ್ ಸಿದ್ದು ಸ್ಕ್ರೀನ್ ರೆಕಾರ್ಡ್ ಕಳ್ಸಿ ಸಖತ್ತಾಗಿ ಮಾತಾಡೋಳೆ ಮಾತ್ರ. ಸುಮ್ನೆರಪ್ಪೋ, ಜಾಸ್ತಿ ಹೇಳ್ಬೇಡ್ರಿ, ಆಮೇಲೆ ಯಾರ್ದಾರು ಕಣ್ ಬಿದ್ದು ಯಾಕ್ಬೇಕು. ಸಿದ್ದು ರ್ಯಾಂಕ್ ಮಾತ್ರ ಹೋಗ್ತಾ ಇಲ್ಲ ಗಿರೀಶ್ ಅಣ್ಣಂದು. ನಮ್ಮ ನಿಮ್ಮೆಲ್ಲರ ಸಂಬಂಧ ಜನ್ಮ ಜನ್ಮಗಳ ಅನುಬಂಧ. ರ್ಯಾಂಕ್ ಮಾತ್ರ ಹೋಗ್ತಾ ಇಲ್ಲ ಗಿರೀಶ್ ಅಣ್ಣಂದು. ಸಿಕ್ತ್ರು ಏನ್ ಮಾಡ್ತೀನಿ ಅಂತನಾ, ಏನೇನ್ ಶಾರ್ಟ್ ಫಾರ್ಮ್ ಕಂಡಿಡ್ಕೊಂಡಿದ್ಯಾ ಸಿದ್ದು? ಕ್ಲಾರಿಟಿ ಇಲ್ಲ ಬಿಡಮ್ಮ. ಏನಕ್ಕ? ಎಸ್ ಆರ್ ಅಂತ ಆಗ್ತಾನಲ್ಲ, ಅದಕ್ಕೆ ಕೇಳ್ತಿದ್ದೀನಿ. ಸಿದ್ದು ಬ್ರದರ್ ಅಣ್ಣ ತಂಗಿ ಪ್ರೀತಿ ಗಟ್ಟಿಯಾಗಿರುವುದರಿಂದ ಕಿರೀಟ ಬಿಟ್ಟು ಹೋಗಲ್ಲ. ಗಿರೀಶಣ್ಣ ಸ್ವಲ್ಪ ಫೋನ್ ಸ್ವಿಚ್ ಆಫ್ ಮಾಡ್ಕೊ ಅಣ್ಣ ಅಂತ. ಏನೆಲ್ಲ ಮ್ಯಾಚ್ ಎಲ್ಲ ಎಷ್ಟು ಗಂಟೆಗೆ ಸ್ಟಾರ್ಟು? ಇವತ್ತಾ? ಹ್ಮ್ ಇದು ಅಯ್ಯೋ, ಆದ್ರೆ ಕೆಟ್ಟ ಕಣ್ಣುಗಳು ಎಲ್ಲ, ಒಳ್ಳೆ ಮನ್ಸುಗಳಿಗಿಂತ ಕೆಟ್ಟ ಕಣ್ಣುಗಳು ಜಾಸ್ತಿ ಇದ್ದಾಗ ಸ್ವಲ್ಪ ಹುಷಾರಾಗಿರ್ಬೇಕು. ನಮ್ಮ ಅಷ್ಟೇ, ಸಂಬಂಧ ನಮ್ಮ ಸಂಬಂಧಗಳ ಮೇಲೆ ಕಣ್ಣು ಹಾಕೋರ್ ಕಣ್ಣು ಹಿಂಗೋಗ. ನಂದು MBA ಅಲ್ವಾ, ಅದಕ್ಕೆ ಶಾರ್ಟ್ ಫಾರ್ಮ್ಸ್ ಜಾಸ್ತಿ ಬರ್ತವೆ. ಹೋ. ಇಷ್ಟು ದಿನ ಇಲ್ದಿದ್ದು ಈಗ ಬರ್ತಾವ ನೋಡಮ್ಮ ಶಾರ್ಟ್ ಫಾರ್ಮ್ಸ್. ನಾನು ಒಂದೆರಡು ಹೇಳ್ದ ಸಿದ್ದು? 7 to 11. ಹ್ಮ್ ಕೆಟ್ಟ ಕಣ್ಣು UR ಅಂತೆ. UR ಅಂದ್ರೆ ನೀನೆ ಅಂತ. ಕರೆಕ್ಟ್ ಫುಲ್ ಫಾರ್ಮ್ನೇ ಅರ್ಥ ಮಾಡ್ಕೊಳಕ್ ಆಗಲ್ಲ, ಶಾರ್ಟ್ ಫಾರ್ಮ್ ಬೇರೆ ಆಗ್ತದೆ. ಹಾ ಏನಪ್ಪಾ? ಸರಿ, ನಾನೀಗ ಅಡ್ಗೆ ಮಾಡ್ಬೇಕು, ಪಾಪು ಊಟ ಮಾಡಿಸ್ಬೇಕು. ಐಡಲ್ ಥ್ಯಾಂಕ್ಸ್. ಇರ್ತೀನಿ. ಥ್ಯಾಂಕ್ ಯು ಇಷ್ಟೊತ್ತು ಲೈವ್ ಅಲ್ಲಿ ಇದ್ದಿದ್ದಕ್ಕೆ ನಾ ಥ್ಯಾಂಕ್ ಯು ಸೊ ಅಳಿಯ ಜಾಯ್ನ್ ಆಗ್ಲಿ, ಇನ್ನೊಂದ್ಸತಿ ಸಿದ್ದು ಜಾಯ್ನ್ ಆಗ್ಲಿ. ನೀವು ಫಸ್ಟ್ ಟೈಮ್ ಅಲ್ವಾ ನಾನು ಲೈವ್ ಟುಗೆದರ್ ಜಾಯ್ನ್ ಆಗಿದ್ದು? ನಾನು ನಿನ್ನೆ ಆಟೋದಲ್ಲಿ ಬರ್ತಾ ಇದ್ವಲ್ಲ ದೇವಸ್ಥಾನದಿಂದ, ಲೈವ್ ಮಾಡಿದಾರೆ, ಅದಕ್ಕೆ ಟುಗೆದರ್ ಇದ್ರೆ ಜಾಯ್ನ್ ಆಗೋಣ ಅಂತ ನೋಡ್ದೆ. ಆಮೇಲೆ ಸಿಕ್ಕಾಪಟ್ಟೆ ಗಾಳಿ, ಹೋಗ್ಲಿ ಬಿಡು ಅದೇ ಸರೋಯ್ತು ಅಂದ್ಕೊಂಡೆ. ಹ್ಮ್. ಸೇಮ್ ಟು ಯು ಅಳಿಯ. ಒಂದ್ಸಲ ನನ್ನ ಮನದಾಳದಿಂದ ಇದು. ಥ್ಯಾಂಕ್ ಯು. ನೆಕ್ಸ್ಟ್ ಯಾರು ಜಾಯ್ನ್ ಆಗ್ತೀರಪ್ಪಾ? ಏನಮ್ಮ? ಇಲ್ಲಿ ಬಾ ಬಾಯ್ ಇನ್ನೊಂದ್ ಗಿರೀಶಣ್ಣ, ಬಾಯ್ ಸಿದ್ದು, ಬಾಯ್ ಈಗ ಅಳಿಯ, ಬಾಯ್ ಐಡಲ್ ಇರ್ತೀನಿ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು. ಬಾಯ್, ಥ್ಯಾಂಕ್ ಯು ಜಾಯಿನ್ ಮಾಡಿಸ್ಕೊಂಡಿದ್ದಕ್ಕೆ. ಇದು ಸೆಕೆಂಡ್ ಟೈಮಾ? ಫಸ್ಟ್ ಟೈಮ್ ಇಲ್ಲ, ಆಗ್ತೀನಿ ಅಂತ ಹೇಳಿದ್ದೆ, ಆಗಿಲ್ಲ. ನೀನ್ ನನ್ ಲೈವ್ ಜಾಯ್ನ್ ಆಗಿದ್ದಿದ್ದು. ಜಾಯ್ನ್ ಆಗಿದ್ದೀನಿ. ಹರ್ಷಿಕಾ ಫಸ್ಟ್ ಟೈಮ್ ನಾನು ಲೈವ್ ಜಾಯ್ನ್ ಆಗಿರೋದು. ಹೌದು, ಫಸ್ಟ್ ಟೈಮ್ ನಾನು ಜಾಯ್ನ್ ಆಗ್ಬೇಕು ಅಂತ ರೆಡಿ ಇದ್ದೆ, ಅದು ಏನೋ ಎಕ್ಸೆಪ್ಟ್ ಆಗ್ಲಿಲ್ಲ. ಅದಾದ್ಮೇಲೆ ನಾನ್ ಲೈವ್ ಸ್ಟಾರ್ಟ್ ಮಾಡಿದೆ, ನನ್ ಲೈವ್ ಅಲ್ಲಿ ನೀನ್ ಜಾಯ್ನ್ ಆಗಿದ್ದಿದ್ದೆ. ಸಿದ್ದು ಥ್ಯಾಂಕ್ ಯು. ಒಂದೇ ಸ್ಕ್ರೀನ್ ಅಲ್ಲಿ ಪಕ್ಕ ಇರೋದು ಅಷ್ಟೇ ನೋಡೋಣ, ಹೆಸರು ಯಾರ ಐಡಿಯಿಂದ ಜಾಯ್ನ್ ಆಗಿದ್ವಿ ಅಂತ ಗೊತ್ತಿಲ್ಲ.
ಕನ್ಫ್ಯೂಸ್